ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪ್ರಥಮ್ ಜೊತೆಗೆ ರಕ್ಷಕ್ ಕೂಡ ಇದ್ರು. ಸೊ ರಕ್ಷಕ್ ಅವರ ಬಗ್ಗೆ ಏನ್ ಮಾಹಿತಿ ಇತ್ತು ನಿಮ್ಗೆ? ಸೊ ಈಗ ಅಲ್ಲೇ ಇಲ್ಲೊಂದ್ ಕಡೆ ಆರಂಭದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಪ್ರಥಮ್ ಹೇಳ್ತಾ ಇರೋಂಥದ್ದು ರಕ್ಷಕ್ ಅಲ್ಲೇ ಇದ್ರು, ಅವ್ರು ನಾನು ಸೇವ್ ಮಾಡ್ಲಿಲ್ಲ, ಕಾಪಾಡ್ಲಿಲ್ಲ, ಹೇಳ್ಬೋದಿತ್ತು ಅಂತ. ಆ ರೌಡಿಗಳ ಪರಿಚಯ ಇವ್ರಿಗೆ ಮುಂಚೆ ಇತ್ತು ಅನ್ನೋಂಥದ್ದು ಇತ್ತಾ ಇಲ್ವಾ? ರಕ್ಷಕ್ ಅವ್ರಿಗೆ ಆ ಯಶಸ್ವಿನಿ ಅನ್ನೋರ್ ಪರಿಚಯ ಇತ್ತು ಅಂತ ಕೂಡ ಹೇಳ್ತಾರೆ. ಅದನ್ನ ಹೆಂಗ್ ಕನ್ಸಿಡರ್ ಮಾಡಿದ್ರಿ? ರಕ್ಷಕ್ ಜೊತೆ ಇರೋರೆಲ್ಲ ಪರೋಡಿಗಳು. ರಕ್ಷಕ್ ಜೊತೆ ಇರೋರೆಲ್ಲ ಈ ದರ್ಶನ್ ಅಂಧಾಭಿಮಾನಿಗಳು ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಪರೋಡಿಗಳು, ರೌಡಿಗಳು. ನಾನು ಇವನ್ನೇಪ್ಪ ನೋಡಿರೋದು. ಅವನು ತನ್ನನ್ನು ಸೆಲೆಬ್ರಿಟಿ ಅನ್ಕಂತಾನೆ. ರಕ್ಷಕರು ಹೇಳ್ತಾನೆ ನಾವು ಸೆಲೆಬ್ರಿಟಿ. ಖಂಡಿತ ಸೆಲೆಬ್ರಿಟಿ ಅಂತ ಸಮಾಜ ಹೇಳ್ಬೇಕು, ಮಾಧ್ಯಮ ಹೇಳ್ಬೇಕು, ನಾವು ಹೇಳ್ಬೇಕು. ನೀನು ಕರ್ಕೊಂಬಿಟ್ರೆ ಸೆಲೆಬ್ರಿಟಿ ಅಂತ ಯಾವ ಸೀಮೆ ಸೆಲೆಬ್ರಿಟಿ ನೀನು? ಅವನನ್ನ ಕರ್ಕೊಂಡೋಗಿ ಡ್ರ್ಯಾಗರ್ ಮುಂದೆ ಬಿಡ್ತೀಯಾ ಅಂತಂದ್ರೆ ನೀನು ಸೆಲೆಬ್ರಿಟಿನ? ನೀನೊಬ್ಬ ಕ್ರಿಮಿನಲ್ಲು. ಇವನು ರಕ್ಷಾ ಬುಲೆಟಿನ್ ಮಗನು, ಇವನೊಬ್ಬ ಕ್ರಿಮಿನಲ್. ಅವ್ರ ಅಪ್ಪ ಇರೋದ್ರಲ್ಲಿ ಏನೋ ಕಾಮಿಡಿ ಗಿಡಿ ಮಾಡ್ಕೊಂಡು ಪಾಪ ಅವ್ರು ಏನೋ ಅವ್ರು ಹೊಟ್ಟೆ ಬಾಡ್ಗೆ ಹೋಗಿ ಇವತ್ತು ಈ ಪ್ರಪಂಚದಲ್ಲಿಲ್ಲ. ನಮಗೆ ಅವ್ರ ತಂದೆ ಬಗ್ಗೆ ಗೌರವ ಇದೆ. ಬಟ್ ಅವ್ರ ತಂದೆ ಹೆಸರು ಬಳಸ್ಕೊಂಡು ಇವ್ನು ಸೆಲೆಬ್ರಿಟಿ ಅನ್ಕೊಂಡು ಇನ್ನು ಮೀಸಿಗಳಿನ್ನ ಸಿಗಿಡ್ತಾವೆ. ಆವಾಗಲೇ ಈ ಬಾಳಿದ್ರೆ, ಈ ಮೊಳಕೆನಲ್ಲೇ ಈ ಬಾಳಿದ್ರೆ ಇವರೆಲ್ಲ ಇಂಡಸ್ಟ್ರಿಗೆ ಆಸ್ತಿ ಆ ಥರ, ಅಥವಾ ನಾಳೆ ದಿವಸ ಬೇಕಾದ್ರೆ ಅಂಡರ್ವರ್ಲ್ಡ್ನೇ ಕರ್ಕೊಂಬಂದು ಈ ದರ್ಶನ್ ಹಿಂಗೆ ಮಾಡೋನು ಅದಕ್ಕಿಂತ ಅಪ್ಪನಾಗಿ ಇಂಥವ್ರು ಮಾಡ್ತಾರೆ. ದಯಮಾಡಿ ನನ್ನ ಸಮಾಜಕ್ಕೆ ಕೇಳೋದೇನು ಅಂತಂದರೆ, ಇಂಥ ಬುಲೆಟ್ ಮಗನಂಥವ್ರನ್ನ ಬೆಳೆಸಬೇಡಿ, ಅವ್ರ ಫಿಲಮ್ಗಳನ್ನ ಧಿಕ್ಕರಿಸಿ. ನನ್ನ ರಿಕ್ವೆಸ್ಟ್ ಇದು. ಯಾಕಂತಂದರೆ ಇರೋ ಒಬ್ಬ ದರ್ಶನ್ನೇ ನಾವು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಇಂಡಸ್ಟ್ರಿನಲ್ಲಿ. ಈ ಖ್ಯಾತೆ ಇನ್ನೊಂದು ಖ್ಯಾತೆ ಬಂತು ಅಂದರೆ ಇಂಡಸ್ಟ್ರಿ ಗತಿ ಏನಾಗ್ತದೆ? ಅಂಡರ್ ವರ್ಲ್ಡ್ಗಳು, ಮಾಫಿಯಾಗಳು ನಮ್ಮ ಬಾಲಿವುಡ್ಡಲ್ಲಿ ಅವರವಲ್ಲ, ಅಂಡರ್ ವರ್ಲ್ಡ್ಗಳು ಅಲ್ಲಿ ಬಾಲಿವುಡನ್ನು ಮೇಂಟೈನ್ ಮಾಡ್ತಾವಂತೆ. ಮೋಸ್ಟ್ಲಿ ಆ ಪ್ಯಾಟ್ರನ್ನ ಇವನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟವನೆ ದರ್ಶನ್ನು, ಇವನು ಅದನ್ನು ಮುಂದುವರ್ಸ್ಕೊಂತವನೆ. ಸರ್, ಈಗ ಅದೇ ಸೆಲೆಬ್ರಿಟಿಗಳಿಗೆ ಬೇಗ ಒಂದು ವರ್ಚಸ್ಸಿಗೆ ಬರಬೇಕು, ಬೇಗ ಒಂದು ಹೆಸರನ್ನ ಮಾಡಬೇಕು, ಮತ್ತು ನಮ್ಮ ಸುತ್ತ ಒಂದು ಗ್ಯಾಂಗ್ ಇರಬೇಕು ಅನ್ನೋಂತಹ ಈ ಕಾನ್ಸೆಪ್ಟು ತುಂಬ ಅರ್ಲಿ ಸ್ಟೇಜಲ್ಲಿ ಏಜಲ್ಲಿ ಬಿಲ್ಡ್ ಆಗ್ತಾ ಇದೆ ಅಂತ ಅನಿಸಿದೆ ಸ್ಯಾಂಡಲ್ವುಡ್ಡಲ್ಲಿ. ಹೆಂಗೆ ಅಂತ ಈಸ್ ಟೇಕಿಂಗ್ ಓನ್ಲಿ ರಕ್ಷಾ ಬುಲೆಟ್ ಅಂತ ಏನು ಇಟ್ಕೊಂಡವನೆ. ಹೆಸರಿಗೆ ಸರ್ಗನೇಮ ಬುಲೆಟ್ ಏನು ಸರ್ ಅದು? ಗನ್ ಅಂತ ಇಟ್ಕೊಂಡು ಕೇಳಿ ಅವನನ್ನ. ಏನು ಅವಶ್ಯಕತೆ ಇದೆಯಾ ಅದೆಲ್ಲ? ಏನು ಬುಲೆಟ್ ಒಬ್ಬರ ಹತ್ರನೇನಾ? ನಮ್ಮ ಹತ್ರ 4 ಡಜನ್ ಬುಲೆಟ್ ಅವೆ ನಮ್ಮ ಹತ್ರ ಲೆಕ್ಕ ಕಂಡ್ರೆ. ಸರ್ ಇದೆಲ್ಲ ಏನು ಗೊತ್ತಾ, ಪಬ್ಲಿಸಿಟಿಗಳಿಗೆ. ಇನ್ನು ಈ ಮೀಸೆ ಚಿಗುರ್ದಿರೋ ಏಜಲ್ಲಿ ನಾನು ಹೀರೋ ಅಂತ ಬಿಂಬಿಸೋದು. ದರ್ಶನ್ ರಚಿತಾರಾಮ್ ಬಿಟ್ಟರೆ ನಮ್ಮದೇ ಗ್ಯಾಂಗು ಏನು ಸರ್ ಇವೆಲ್ಲ? ಏನು ಸರ್ ಪ್ರಮೋಷನ್ಸು? ಅವೆಲ್ಲ ಪೇಡ್ ಪ್ರಮೋಷನ್ಸ್ ನಮಗೆಲ್ಲ ಗೊತ್ತು. ಅವ್ನ ವ್ಯೂಸ್ ಕೂಡ ಪೇಡ್ ವ್ಯೂಸ್ ಅಂತಲೂ ಗೊತ್ತಿದೆ ನಮಗೆ. ಈ ರೀತಿ ಬೂಟ ಆಟಿಕೆಗಳು ಮಾಡ್ಕೊಂಡು ತಗೊಂಡಾಗ ಅವ್ನು ಪ್ರಥಮನ್ನ ಡ್ರ್ಯಾಗರ್ ಮುಂದೆ ಬಿಟ್ಟವನೆ, ಕೈ ಕಟ್ಕೊಂಡು ನಿಂತ್ಕೊಂಡವನೆ ಅಂತಂದರೆ ಇವನು ಯಾವ ಸೀಮೆ ಸೆಲೆಬ್ರಿಟಿ? ಇವನನ್ನು ನಿಜವಾಗ್ಲೂ ನಟ, ಇವನನ್ನು ಪ್ರಮೋಟ್ ಮಾಡೋಂಥ ಅವಶ್ಯಕತೆ ಇದೆ ರಕ್ಷಕನ. ಅವ್ನು ತಗೊಂಡ್ಬಿಟ್ಟು ಪರ್ಟಿಕ್ಯುಲರ್ ರಕ್ಷಕ ಹೇಳ್ತಾ ಇದ್ದೀನಿ. ಹೆಸರು ರಕ್ಷಕ ಅಂತ ಇಟ್ಕೊಂಡವನೆ. ರಕ್ಷೆ ಮಾಡಬೇಕು, ನಿಜವಾಗ ಆ ಹೆಸರನ್ನ ಕಿತ್ತು ಬಿದ್ದಾಕ್ಬೇಕು ಸರ್ ಇವರೆಲ್ಲ. ಅಲ್ಲ ಅಂದರೆ ಅವ್ರಿಗೂ ಕೂಡ ಗಮನಕ್ಕೆ ಇರಲಿಲ್ಲ ಅವ್ರು ಯಾರು ಅನ್ನೋಂಥದ್ದು. ಅವ್ರಿಗೆ ಏನಂದರೆ ಭಯ ಇತ್ತು ಅನ್ನೋಂಥ ವಿಚಾರನ ಹೇಳ್ತಾರೆ ಸರ್. ಅಲ್ಲಿಗೆ ಹೋಗ್ಬೇಕಾದ್ರೆ ರಕ್ಷಕ್ಕೆ ಗೊತ್ತಿತ್ತು ಇವರು ಅಲ್ಲಿದ್ದಾರೆ ಅಂತ. ರಕ್ಷಕ್ಕು ಕರ್ಕೊಂಡೋಗಿದ್ದಾನೆ. ಈಸ್ ಎ ಕ್ಯಾರಿ ಓವರ್. ಪ್ರಥಮನ್ನ ಕರ್ಕೊಂಡೋಗಿದ್ದೆ ಅವನು. ರಕ್ಷಕ್ಕೆ ಎಲ್ಲ ಮಾಹಿತಿ ಇತ್ತು. ಅವನಿಲ್ಲ ಅಂತೇಳಿ ನಾವು ಮಾಹಿತಿ ಕೊಡ್ತೀವಿ.